ಕರ್ನಾಟಕ ರಾಜ್ಯದ ನೂತನ CLP ನಾಯಕರಾಗಿ ಇವತ್ತೇನು ಇದೀಗ ತಾನೇ ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಅಂತ ಘೋಷಣೆ ಮಾಡಿದರೆ ಇವತ್ತು ನಮಗೆ ಅದು ಸಂತೋಷದ ವಿಷಯ. ಇವತ್ತು ಇಡೀ ನಮ್ಮ ಏನು ಕನಸಿತ್ತು ಇವತ್ತು ಎಲ್ಲ ದಿನ ಪಕ್ಷದ ಒಂದು ಬ್ಲಾಕ್ ಅಧ್ಯಕ್ಷನ ಮಟ್ಟದಿಂದ ಬೆಳೆದು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಈ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಗುರುತಿಸಿ ಹೈಕಮಾಂಡಿನ ಮೊದಲವಾಗಿ ಬಳ್ಳಾರಿ ಎಲ್ಲ DK ಪರವಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಅವ್ರಿಗೂ ಸಹ ಏನು ಇವತ್ತು ಬುಧವಾರ ದಿನ ಪ್ರಮಾಣ ಸ್ವೀಕಾರ ಇದೆ. ಇವತ್ತಿನ ಬಳ್ಳಾರಿಯಲ್ಲಿ ಇವತ್ತು DK ಶಿವಕುಮಾರ್ ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ಇವತ್ತು ಒಂದು ಸಿಹಿ ಹಂಚಿಕೆ ಮತ್ತು ಬೈಕ್ ರ್ಯಾಲಿ ಮಾಡಿ ದುರ್ಗಮ್ಮ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಪ್ರಸಾದವನ್ನು ವ್ಯವಸ್ಥೆ ಮಾಡಿದ್ದೀವಿ. ಕಳೆದ 3 ವರ್ಷ ನೀವೇನು ನೋಡಿದಿರಲ್ಲ, ಇವತ್ತು ಅದಕ್ಕಿಂತ ಅತ್ಯುತ್ತಮವಾಗಿ ಇವತ್ತು ಏನಂದ್ರೆ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಬೆಳೆದು ಪಕ್ಷನ ಗುರುತಿಸ್ತಕ್ಕಂಥ ವ್ಯಕ್ತಿ DK ಶಿವಕುಮಾರ್ ಅವರು. ಉದಾಹರಣೆ ನಾನೇ ಇವತ್ತು ನಮ್ಮನ್ನು ಗುರುತಿಸಿ ಅವ್ರು ಮೇಯರ್ ಮಾಡಿದ್ರೆ ಇವತ್ತೆಲ್ಲ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಹೊಸ ಹುಮ್ಮಸ್ಸು, ಹೊಸ ಹುರುಪು 2028 ಮತ್ತೆ ಕಾಂಗ್ರೆಸ್ ಪಕ್ಷ ಬಂದೇ ಬರಲಿಕ್ಕೆ ಅವರು ಒಂದು ಮುಖ್ಯ ಕಾರಣ ಆಗ್ತಾರೆ ಅಂತ ಹೇಳ್ತಾರೆ. ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಭಿನಂದಿಸ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಸರದಾರ ಕಾರ್ಯಕರ್ತರ ಎಲ್ಲರ ಮಾರ್ಗ ನಿರ್ದೇಶನ ಮಾಡುವ ಒಬ್ಬ ನಾಯಕ, ಇವತ್ತಿನ ದಿನ ಧೀಮಂತ ನಾಯಕ ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ನಿಜವಾಗ್ಲೂ ಇದೊಂದು ಸಂತೋಷದ ವಿಷಯ. ನಾವು ಎಷ್ಟೋ ವರ್ಷಗಳಿಂದ DK ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ನಾವು ಪೂಜೆಗಳೆಲ್ಲ ಮಾಡಿದ್ವಿ. ಮೊನ್ನೆ ತಾನೇ ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ದೀಕ್ಷೆ ಮಾಡಿದಾಗ 48 ದಿವಸ ಸತತವಾಗಿ 48 ದಿವಸ ನಾನು ಮಾಲೆ ಹಾಕಿ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ನಾನು ದೀಕ್ಷೆ ಮಾಡಿ ಅವತ್ತಿನ ಸಂಕಲ್ಪ ಮಾಡಿ ಗುಡ್ಡಕ್ಕೆ ಹೋಗಿ ಬಂದಿದ್ದೆ. ಇವತ್ತಿನ ದಿನ ನನ್ನ ಕನಸು ಕೂಡ ಈಡೇರಿದೆ. ಅದೇ ರೀತಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ, ನಮ್ಮ ಬಳ್ಳಾರಿ ನಗರದಲ್ಲಿ ಮೂಲೆಯಿಂದ ಇವತ್ತಿನ ದಿನ ಬೈಕ್ ರ್ಯಾಲಿ ಮೂಲಕ ಎಲ್ಲ ಕಾಂಗ್ರೆಸ್ ನಾಯಕರು ಅದೇ ರೀತಿ ಕಾರ್ಯಕರ್ತರು ಆಗಮಿಸಿದ್ದಾರೆ. ಇವತ್ತಿನ ದಿನ ನಾವೆಲ್ಲರೂ ಸೇರ್ಕೊಂಡು ಇವತ್ತಿನ ದಿನ ಇಲ್ಲಿಂದ ಹಿಡಿದು ನಮ್ಮ ಗಡಿಗೆ ಚೆನ್ನಪ್ಪ ಸರ್ಕಲ್, ಅದೇ ರೀತಿ ಬೆಂಗಳೂರು ರಸ್ತೆ, ಅದೇ ರೀತಿ ನಮ್ಮ ಗಡಿಗೆ ಚೆನ್ನಪ್ಪ ಸರ್ಕಲ್ ಇಂದ ಎಲ್ಲ ಸರ್ಕಲ್ ಎಲ್ಲ ತಿರುಗಿ ಎಲ್ಲ ನಾವು ದುರ್ಗಮ್ಮ ದೇವಸ್ಥಾನ. ಸಿದ್ದರಾಮಯ್ಯ ಸಾಹೇಬರು ಎಲ್ಲ ವರ್ಗದ ಜನಗಳು ಏನು ತಗೊಂಡು ಹೋಗಿದ್ದಾರೆ, ಅದೇ ರೀತಿಯಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬರವರು ಸಿದ್ದರಾಮಯ್ಯ ಸಾಹೇಬರು ಏನು ದಾರಿ ಒಂದು ಹಾಕೊಟ್ಟಿದ್ದಾರೆ, ಅದೇ ದಾರಿಯಲ್ಲಿ ಇವತ್ತು ಬಡವರ ಬಗ್ಗರನ್ನ ಎಲ್ಲ ಸಮಾಜದ ವರ್ಗದವ್ರನ್ನ ಒಗ್ಗೂಡಿಸಿ ತಗೊಂಡು ಹೋಗ್ತಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಸರ್. ನನ್ನ ಹೆಸರು ಶ್ರೀರಾಮರಾಜು ಅಂತ. ಇವತ್ತು ನಮ್ಮ DK ಶಿವಕುಮಾರ್ ಅಣ್ಣವ್ರದ್ದು ಮುಖ್ಯಮಂತ್ರಿ ಅಂತ ಘೋಷಣೆ ಆದ ಕಾರಣ ನಮ್ಮೆಲ್ಲರಿಗೆ ಖುಷಿ ತಂದಿದೆ. ಅದೇ ನಮ್ಮ ಸಂಭ್ರಮಾಚರಣೆ ಆಗಿರ್ತೈತೆ. ಅವರೆಲ್ಲ ಹುಟ್ಟಿನಿಂದ ಹೋರಾಟಗಾರರು, ಒಳ್ಳೆ ಎಲ್ಲ ಒಂದು ಯಾರ್ಯಾರು ಯೂತ್ಸ್ ಅವ್ರಿಗೆಲ್ಲ ಅವಕಾಶ ಕೊಡೋದಂಗೆ ಇರ್ತೈತೆ ಅಂತ ನನ್ನ ಅಭಿಪ್ರಾಯ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ನಾನು ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಒಂದು ಸಂದರ್ಭ DK ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿ ಆಗಿದ್ದ ಒಂದು ಕಾರಣಕ್ಕೆ ನಾವೆಲ್ಲ ಒಂದು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. 9ನೇ ವಾರ್ಡು ವೆಂಕಟರಮಣ ಕಾಲನಿಯಿಂದ ನಾವೆಲ್ಲ ತೆರಳಿ ಇಲ್ಲಿದ್ದ ಆಂಜನೇಯಲು JS ಆಂಜನೇಯಲು ಅಣ್ಣವರ ಮನೆ ಕಡೆ ಹೋಗಿ ಅಲ್ಲಿ ಒಂದು ಕೇಕ್ ವಿತರಣೆಯನ್ನು ಮಾಡಿ, ಆದ ನಂತರ ಸಂಗಮ್ ಸರ್ಕಲ್, ರಾಯಲ್ ಸರ್ಕಲ್, ಮೋತಿ ಸರ್ಕಲ್ ಮತ್ತು ದುರ್ಗಮ್ಮ ದೇವಸ್ಥಾನದ ಹತ್ರ ಹೋಗಿ ಪೂಜೆಯನ್ನು ಸಲ್ಲಿಸಬೇಕಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರು ನಾವು ಎಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಆ ಒಂದು ಕಾರಣದಿಂದ ಇವೆಲ್ಲ ನಾವು ಹಮ್ಮಿಕೊಂಡಿದ್ದೀವಿ. ನನ್ನ ಹೆಸರು ಭೀಷಣ್ಣ ಕೊಡ್ತೀನಿ, ಮಾಜಿ ಗ್ರಾಮ ಪಂಚಾಯತಿ ಮೆಂಬರು, ಸೊಸೈಟಿ ಮಾಜಿ ಅಧ್ಯಕ್ಷರು. ನಾವು ಇವಾಗ ಏನಾಗೈತೆ ಅಂದರೆ, ನಾವು ಸಂಡೂರು ತಾಲೂಕಿನ ನಾವೆಲ್ಲ ಗ್ರಾಮಸ್ಥರು ಸೇರಿದ್ದೀವಿ. ಇಲ್ಲಿ ವೇಣುವೀರಾಪುರ, ಕೊಡ್ತೀನಿ, ತಿಮ್ಲಾಪುರದವ್ರು ಎಲ್ಲರೂ. ನಾವು ತುಕಾರಾಮ್ ಸರ್ 4 ಸಲ ಗೆದ್ದರು. ಸಿದ್ದರಾಮಯ್ಯ ಸಾಹೇಬರು ಇದರಲ್ಲಿ ನಮಗೆ ಮಂತ್ರಿಗಿರಿ ಸಿಗದಂಗೆ ಭಾಳ ಅನ್ಯಾಯ ಆಗೈತೆ. ಇವಾಗಾದರೂ DK ಶಿವಕುಮಾರ್ ಸಾಹೇಬರು ಸಮಕ್ಷಮದಲ್ಲಿ ನಮ್ಮನ್ನು ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಕ್ಯಾಬಿನೆಟ್ನಲ್ಲಿ ತಗೊಂಡು ಉಸ್ತುವಾರಿ ಮಂತ್ರಿಗಳನ್ನಾಗಿ ಮಾಡ್ಬೇಕಂತೇಳಿ ನನ್ನಲ್ಲಿ ಕಳಕಳಿಯ ಮನವಿ. DK ಶಿವಕುಮಾರ್ ಮುಖ್ಯಮಂತ್ರಿ, ಅವರು ನಮ್ಮ ಪಾರ್ಟಿಯಲ್ಲೇ ಕಾಂಗ್ರೆಸ್ನಲ್ಲಿ ಪೂರ್ತಿ ಸೀನಿಯರ್ ಲೀಡ್ರು. ಅವರು ಭಾಳ ದುಡ್ದು ಕಷ್ಟಪಟ್ಟದಕ್ಕೆ ಇವತ್ತು ಆ ದುರ್ಗಮ್ಮ ದೇವರು ಅನುಕಂಪೆಯಿಂದ ಅವ್ರಿಗೆ ದುಡ್ದವ್ರಿಗೆ ಕೂಲಿ ಸಿಕ್ಕಂಗ ನಮ್ಮ ಹಳೆ ಕನಸು ಈಡೇರೋದಂತೇಳಿ ಭಾವಿಸಿ ಯಾವತ್ತೂ ಆಗ್ಬೇಕಾಯ್ತು. ಅದು ಅವತ್ತು ಇವತ್ತು 2026ರಲ್ಲಿ ಅವ್ರ ಕನಸು ಈಡೇರ್ತದಂತೇಳಿ ನಮ್ಮ ಆಸೆ ಐತೆ. 2 ವರ್ಷ ಪೂರೈಸ್ತಾರಂತ ನನಗೆ ನಂಬಿಕೆ ಐತೆ.